ವೀಕ್ಷಕರೇ, ಈ ಮಧ್ಯಪ್ರಾಚ್ಯ ದೇಶದಲ್ಲಿನ ಯುದ್ಧ ಅಥವಾ ಇರಾನ್ ಮತ್ತೆ ಇಸ್ರೇಲ್ ನಡುವಿನ ಯುದ್ಧ ಅದ್ಯಾಕೋ ನಿಲ್ಲಂಗೆ ಕಾಣ್ತಾ ಇಲ್ಲ. ಈಗಾಗಲೇ ಯುದ್ಧ ಶುರುವಾಗಿ ತಿಂಗಳಾನುಗಟ್ಟಲೆ ಆಗಿದೆ. ಯುದ್ಧದ ಪರಿಣಾಮಗಳನ್ನೆಲ್ಲ ನೀವು ಈಗಾಗಲೇ ಏನೇನು ಪರಿಣಾಮಗಳು ಉಂಟಾಗ್ತಾ ಇದೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಹೋರ್ಮುಜ್ ಜಲಸಂಧಿಯಲ್ಲಿ ಒಂದು ದಿನ ಯಾವುದೋ ಹಡಗುಗಳನ್ನು ಬರೋದಕ್ಕೆ ಬಿಟ್ಟರೆ ಇನ್ನೊಂದು ದಿನ ತಡೆ ಆಗ್ತಾ ಇದೆ. ಯಾವ ಸಂದರ್ಭದಲ್ಲಿ ಯಾರ ಮೇಲೆ ದಾಳಿ ಆಗುತ್ತೆ, ಯಾರ ಮೇಲೆ ಗುಂಡು ಹರಿಯುತ್ತೆ, ಯಾರ ಮೇಲೆ ಯಾವ ಹಡಗಿನ ಮೇಲೆ ಗುಂಡು ಹೋಗಿ ಬೀಳುತ್ತೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಒಂದು ರೀತಿಯಲ್ಲಿ ಭಯದ ವಾತಾವರಣದಲ್ಲೇನೆ ಅಲ್ಲಿನ ಹಡಗುಗಳೆಲ್ಲವೂ ಕೂಡ ಬೇರೆ ಕಡೆಗೆ ಸಾಗ್ತಾ ಇದ್ದಾವೆ. ಹೋರ್ಮುಜ್ ಜಲಸಂಧಿಯ ಮೇಲೆ ನಿಯಂತ್ರಣವನ್ನು ಸಾಧಿಸಬೇಕು ಅನ್ನೋದು ಅಮೆರಿಕಾದ ಇಚ್ಛೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ತಮ್ಮಲ್ಲಿರುವಂಥ ಒಂದೇ ಒಂದು ಜಲಸಂಧಿಯನ್ನ ಅಥವಾ ಅಧಿಕ ಬಂಡವಾಳವನ್ನು ತಂದುಕೊಡುವಂತಹ ಜಲಸಂಧಿ ಅಂತಾನೆ ನಾವು ಕರಿಬಹುದು ಅದನ್ನ. ಯಾಕೆಂದ್ರೆ ಅಲ್ಲಿ ಜಲಸಂಧಿಯಲ್ಲಿ ಓಡಾಡುವಾಗ ಹಡಗುಗಳ ಮೇಲೆ ಟ್ಯಾಕ್ಸ್ ಅನ್ನು ಕೂಡ ಹಾಕುತ್ತೆ. ಅದರಿಂದನೂ ಇರಾನ್ಗೆ ಬಹಳಷ್ಟು ಲಾಭ ಇದೆ. ಇದೆಲ್ಲ ಸಾಮಾನ್ಯ ಜನರಿಗೆ ಅಥವಾ ಈ ವ್ಯಾಪಾರ ವ್ಯವಹಾರವನ್ನು ನಡೆಸುವವರಿಗೆ ಗೊತ್ತಿರುವಂತ ವಿಚಾರ. ಒಂದು ಕಡೆ ಅಮೆರಿಕ ಹೋರ್ಮುಜ್ ಮೇಲೆ ಹಿಡಿತವನ್ನು ಸಾಧಿಸಬೇಕು. ಇರಾನ್ ಯಾವ ಕಾರಣಕ್ಕೂ ಕೂಡ ತಮ್ಮಲ್ಲಿರುವ ಪ್ರಮುಖ ಜಲಸಂಧಿಯ ಮೇಲಿನ ಹಿಡಿತವನ್ನ ಬಿಡಬಾರದು ಅಥವಾ ಹಿಡಿತವನ್ನ ಕಳ್ಕೊಳ್ಬಾರ್ದು. ಅದಕ್ಕೋಸ್ಕರನೇ ಯುದ್ಧ ಯಾವ ರೀತಿ ಆಗ್ತಾ ಇದೆ. ಒಂದು ದಿವಸ ಸಂಧಾನ ಮಾತುಕತೆ ಅಂತಾರೆ. ಸಂಧಾನ ಮಾತುಕತೆಯಲ್ಲಿ ಪಾಕಿಸ್ತಾನ ಕೂಡ ಭಾಗಿಯಾಗಿದೆ. ಪಾಕಿಸ್ತಾನದ ಪಾತ್ರ ಕೂಡ ಬಹಳ ದೊಡ್ಡದಿದೆ. ಆದರೆ ಈ ಯುದ್ಧದ ಎಫೆಕ್ಟ್ ನಿಧಾನವಾಗಿ ಬೇರೆ ಬೇರೆ ರಾಷ್ಟ್ರಗಳ ಮೇಲೆ ಆಗ್ತಾ ಇದೆ. ಈಗಾಗಲೇ ಪೆಟ್ರೋಲ್ ಬೆಲೆಯನ್ನು ನೋಡಿದ್ರೆ ಬೇರೆ ಬೇರೆ ದೇಶಗಳಲ್ಲಿ ಬಹಳ ಪ್ರಮಾಣದಲ್ಲಿ ಹೆಚ್ಚಿಗೆ ಆಗಿದೆ. 15ರಿಂದ ಸುಮಾರು 30% ಪೆಟ್ರೋಲ್ ಬೆಲೆ ಹೆಚ್ಚಾಗಿದೆ. ಭಾರತದಲ್ಲಿ ಇದುವರೆಗೂ ಪೆಟ್ರೋಲ್ ಎಲ್ಲೋ ಒಂದು ಕಡೆ ಕೊರತೆ ಆಗುತ್ತೆ ಅಥವಾ ವಿರಳ ಆಗುತ್ತೆ, ಪೆಟ್ರೋಲ್ ಸಿಗಲ್ಲ, ಅಲ್ಲಿ ಇಲ್ಲಿ ಗಾಳಿ ಸುದ್ದಿ ಹಬ್ಬಿದ್ದನ್ನು ಹೊರತುಪಡಿಸಿ ಪೆಟ್ರೋಲ್ ಬೆಲೆ ಹೆಚ್ಚಾಗಿಲ್ಲ. ಆದರೆ ಈಗ ಸೌತ್ ಸ್ಟೇಟ್ಗಳಲ್ಲಿ, ಅದರಲ್ಲೂ ಬಹಳ ಮುಖ್ಯವಾಗಿ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯಕ್ಕೆ ಪೆಟ್ರೋಲ್ ಬರೆ ಬೀಳ್ತಾ ಇದೆ. ಕಾರಣ ಏನು ಅಂತ ನೋಡಿದ್ರೆ, ಯುದ್ಧದ ಕಾರಣವನ್ನು ಒಂದು ಕಡೆ ಕೊಡ್ತಾ ಇದ್ರೆ, ಇನ್ನೊಂದು ಕಡೆ ಯಾವುದೇ ಪೆಟ್ರೋಲ್ ಬಂಕ್ಗಳಿಗೆ ಹೋದರೂ ಕೂಡ ನೋ ಸ್ಟಾಕ್ ಬೋರ್ಡ್ಗಳನ್ನು ಹಾಕಿದ್ದಾರೆ. ನೋ ಸ್ಟಾಕ್ ಬೋರ್ಡ್ಗಳಲ್ಲಿ ಎಲ್ಲೂ ಕೂಡ ಪೆಟ್ರೋಲ್ ಸಿಗ್ತಾ ಇಲ್ಲ. ಆಂಧ್ರ ಮತ್ತು ತೆಲಂಗಾಣ, ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿ, ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವರು ಮುಖ್ಯಮಂತ್ರಿ. ಹಾಗಾದರೆ ಈ ಎರಡೂ ಸ್ಟೇಟ್ನಲ್ಲಿ ಬಹುತೇಕ ಕಡೆಗಳಲ್ಲಿ ನೋ ಸ್ಟಾಕ್ ಇದೆ. ಕೆಲವು ಬಂಕ್ಗಳಲ್ಲಿ ನಿಗದಿತ ಪ್ರಮಾಣದ, ಅಂದರೆ ಬೈಕ್ ಇಷ್ಟು, ಲಾರಿಗಿಷ್ಟು, ಬೃಹತ್ ಪ್ರಮಾಣದ ವೆಹಿಕಲ್ಗಿಷ್ಟು ಅನ್ನೋ ರೀತಿಯಲ್ಲಿ ಪೆಟ್ರೋಲ್ಗಳನ್ನು ಕೊಡ್ತಾ ಇದ್ದಾರೆ. ಎಸ್, ಆಂಧ್ರ ಪ್ರದೇಶದ ಯಾವ್ಯಾವ ಭಾಗದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಕೊರತೆ ಉಂಟಾಗ್ತಾ ಇದೆ ಅನ್ನೋದನ್ನು ನೋಡಿದ್ರೆ, ಕರ್ನೂಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಇಲ್ಲ. ಯಾವತ್ತಿಂದ ಇಲ್ಲ ನೋಡಿದರೆ, ಕಳೆದ ಶನಿವಾರದಿಂದ. ಅಂದರೆ ಈಗ 3-4 ದಿನವೇ ಆಯಿತು ಕರ್ನೂಲ್ ಜಿಲ್ಲೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಪೆಟ್ರೋಲ್ ಕೊರತೆ ಆಗ್ತಾ ಇದೆ. ಇನ್ನು ಪ್ರಕಾಶಂ ಜಿಲ್ಲೆಯಲ್ಲೂ ಕೂಡ ಪೆಟ್ರೋಲ್ ಸಿಗ್ತಾ ಇಲ್ಲ. ಪ್ರಕಾಶಂ ಜಿಲ್ಲೆಯಲ್ಲಿ ಕ್ವಾರಿ ಮಾಲೀಕರು ಡ್ರಮ್ಗಳಲ್ಲಿ ಇಂಧನವನ್ನು ತೆಗೆದುಕೊಂಡು ಹೋಗ್ತಾ ಇದ್ರು. ಆದರೆ ಅಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ಕೊರತೆ ಆಗಿದೆ. ಇನ್ನು ಅನಂತಪುರ ಜಿಲ್ಲೆಯ ಅನೇಕ ಪೆಟ್ರೋಲ್ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡೇ ಇದೆ. ಇನ್ನು ಕೆಲವು ಪೆಟ್ರೋಲ್ ಬಂಕ್ಗಳಲ್ಲಿ ದೊಡ್ಡ ವಾಹನಗಳಿಗೆ 10,000 ರೂಪಾಯಿ ಪೆಟ್ರೋಲ್ ಮಾತ್ರ ಹಾಕ್ತಾ ಇದ್ದಾರೆ, ಗಮನಿಸಿ. ಮಧ್ಯಮ ಗಾತ್ರದ ವಾಹನಗಳಿಗೆ ಕೇವಲ 5,000 ರೂಪಾಯಿ ಪೆಟ್ರೋಲ್ ಸಿಗ್ತಾ ಇದೆ. ಕಾರುಗಳಿಗೆ ನೀವು ಒಮ್ಮೆ ಕಾರನ್ನು ತೆಗೆದುಕೊಂಡು ಹೋಗಿ ಪೆಟ್ರೋಲ್ ಬಂಕನ್ನು ನಿಲ್ಲಿಸಿದ್ರೆ 1,000 ಬೆಲೆಯ ಪೆಟ್ರೋಲನ್ನು ಮಾತ್ರ ಹಾಕ್ತಾರಂತೆ. ಅಷ್ಟರ ಮಟ್ಟಿಗೆ ಕೊರತೆ ಉಂಟಾಗಿದೆ. ಬೈಕ್ಗಳಿಗೆ ಕೇವಲ 500 ರೂಪಾಯಿ ಪೆಟ್ರೋಲ್ ಸಿಗ್ತಾ ಇದೆ. ಇನ್ನು ನೆಲ್ಲೂರು ಜಿಲ್ಲೆಯ ಸೈದಾಪುರಂನಲ್ಲೂ ಕೂಡ ಪೆಟ್ರೋಲ್ ಕೊರತೆ ಆಗಿದೆ. ಗುಂಟೂರು ಜಿಲ್ಲೆಯಲ್ಲಿ ಅಲ್ಲೂ ಕೂಡ ಬಹಳ ಪ್ರಮಾಣದ ಪೆಟ್ರೋಲ್ಗೆ ಕೊರತೆ ಉಂಟಾಗಿದೆ. ಎಲ್ಲಿ ನೋಡಿದ್ರೂ ಸ್ಟಾಕ್ ಇಲ್ಲ ಅನ್ನುವ ಬೋರ್ಡ್ ಇದ್ದಾವೆ. ಇನ್ನು ಪಲ್ನಾಡು ಜಿಲ್ಲೆ, ಸಪಲ್ಯಪುರಂ, ಐಪುರ, ನರಸಾಪುರಪೇಟೆ, ಅಮರಾವತಿ, ಯಡ್ಲಪಾಡು ಎಲ್ಲ ಕೇಂದ್ರಗಳಲ್ಲೂ ಕೂಡ ಪೆಟ್ರೋಲ್ಗೆ ಕೊರತೆ ಉಂಟಾಗಿದೆ. ಇನ್ನು ವಿಜಯನಗರಂ ಜಿಲ್ಲೆಯಲ್ಲೂ ಕೂಡ ಪೆಟ್ರೋಲ್ ಕೊರತೆ ಉಂಟಾಗಿದೆ. 4.50 ಲಕ್ಷ ಲೀಟರ್ ಡೀಸೆಲ್ ಅಗತ್ಯ ಇದೆಯಂತೆ ಆ ಜಿಲ್ಲೆಗೆ. ಆದರೆ 2.20 ಲಕ್ಷದಷ್ಟು ತೀವ್ರ ಕೊರತೆ ಅಲ್ಲಿ ಉಂಟಾಗಿದೆ. ಶ್ರೀಕಾಕುಳಂ ಜಿಲ್ಲೆಯಲ್ಲೂ ಕೂಡ ಕಳೆದ 3 ದಿನಗಳಿಂದ ಸಮಸ್ಯೆ ಉಂಟಾಗಿದೆ. ವಿಜಯವಾಡದಲ್ಲೂ ಕೂಡ ಅಷ್ಟೇ ಪ್ರಮಾಣದ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಕೊರತೆ ಇದೆ. ನಾನು ಹೇಳಿದೆ, ಬೈಕ್ಗಳಿಗೆ ಕೇವಲ 500 ರೂಪಾಯಿ, ಕಾರ್ಗಳಿಗೆ ಕೇವಲ 1000,
ಅದಕ್ಕಿಂತ ಸ್ವಲ್ಪ ದೊಡ್ಡ ವಾಹನಗಳಿಗೆ ಅಥವಾ ಮಿನಿ ವಾಹನಗಳಿಗೆ 5,000, ಬೃಹತ್ ವಾಹನಗಳಿಗೆ 10,000 ಪೆಟ್ರೋಲ್ ಬೆಲೆಯ ಪೆಟ್ರೋಲ್ ಮಾತ್ರ ನಮಗೆ ಸಿಗುತ್ತೆ. ಹೀಗಾದ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗೋದು ಕೂಡ ಕಷ್ಟ. 1,000 ಪೆಟ್ರೋಲ್ ಹಾಕಿದ್ರೆ ಕೇವಲ ಒಂದು 100 ಕಿಲೋಮೀಟರ್ ಹೋಗ್ಬೋದು ಕಾರ್ನಲ್ಲಿ, ಅಥವಾ 100, 110, 120 ಕಿಲೋಮೀಟರ್, ಅದು ಕಾರುಗಳ ದಕ್ಷತೆಗೆ ತಕ್ಕಂತೆ. ಸೊ ಈ ಎಫೆಕ್ಟ್ ಈಗ ಕರ್ನಾಟಕಕ್ಕೂ ಕೂಡ ತಟ್ಟಬಹುದು. ಕಾರಣ ಏನು? ಪಂಚರಾಜ್ಯ ಎಲೆಕ್ಷನ್ ಮುಗೀತು, ಕೊನೆ ಫೇಸ್ನ ಎಲೆಕ್ಷನ್ 29ಕ್ಕೆ ಮುಗಿಯುತ್ತೆ. ಸೊ ನಮ್ಮದೇ ನೈಬರ್ ಸ್ಟೇಟ್ ತೆಲಂಗಾಣದಲ್ಲಿ ಕೊರತೆ ಆಗಿದೆ, ಆಂಧ್ರದಲ್ಲಿ ಕೊರತೆ ಆಗಿದೆ ಅಂತಂದ್ರೆ ನಾಳೆ ತಮಿಳುನಾಡಿಗೂ ಈ ಎಫೆಕ್ಟ್ ತಟ್ಟಬಹುದು, ಕೇರಳಕ್ಕೂ ತಟ್ಟಬಹುದು, ಕರ್ನಾಟಕಕ್ಕೂ ತಟ್ಟಬಹುದು, ಮಹಾರಾಷ್ಟ್ರಕ್ಕೂ ಕೂಡ ತಟ್ಟಬಹುದು. ಸೊ ಯುದ್ಧದ ಎಫೆಕ್ಟ್ ಮತ್ತೆ ನಮ್ಮ ಬುಡಕ್ಕೆ ಬರಬಹುದು. ಪೆಟ್ರೋಲ್ಗೆ ಬೆಂಕಿ ಬೀಳಬಹುದು. ಪೆಟ್ರೋಲ್ ಸಿಗದೇನೆ ಜನ ಮತ್ತೆ ಈ ವಾಹನಗಳನ್ನೇ ನಿಲ್ಲಿಸ್ಬಿಡಬಹುದಾದ ಪರಿಸ್ಥಿತಿ ಕೂಡ ನಮ್ಮಲ್ಲಿದೆ. ಈಗಾಗಲೇ ಆಟೋ ಸಮಸ್ಯೆ ಯಾವ ರೀತಿ ಬಿಗಡಾಯಿಸಿದೆ, ಆಟೋದವರು ಎಷ್ಟು ಕ್ಯೂ ನಿಲ್ತಾರೆ LPGಗಾಗಿ ಅನ್ನೋದು ನಿಮಗೆ ಗೊತ್ತಿದೆ. ಅಗೈನ್ ನಮ್ಮ ವಾಹನಗಳಿಗೂ ಕೂಡ, ಬೆಂಗಳೂರಿನಲ್ಲಿರುವ ವಾಹನಗಳಿಗೂ ಅಥವಾ ಕರ್ನಾಟಕದಲ್ಲಿರುವ ವಾಹನಗಳಿಗೂ ಪೆಟ್ರೋಲ್ ಅಥವಾ ಡೀಸೆಲ್ ಕೊರತೆ ಉಂಟಾಗಬಹುದು ಅನ್ನುವ ನಿರೀಕ್ಷೆ ಇದೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಹಾಗೇನೇ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.